ಸಾಮಾನ್ಯವಾಗಿ ರೈತರು ಸಿಹಿ ಜೋಳದ ಸೊಪ್ಪೆ ಅಥವಾ ದಂಟು ಏನು ಕಾಂಡ ಅಂತ ಕರೀತಾರೆ ಅದನ್ನ ಮೇವಾಗಿ ಉಪಯೋಗಿಸೋದು ಅಥವಾ ಅದನ್ನ ವೇಸ್ಟ್ ಆಗಿ ಹೊಲಗಳಲ್ಲಿ ಸುಟ್ಟು ಬಿಡೋದನ್ನ ನಾವು ನೋಡಿದೀವಿ. ಆದ್ರೆ ಇದೇ ಸಿಹಿ ಜೋಳದ ದಂಟಿನಿಂದ ಅಂದ್ರೆ ಕಾಂಡದಿಂದ ಬೆಲ್ಲವನ್ನೂ ತಯಾರಿಸಬಹುದು ಅನ್ನುವಂತ ಒಂದು ವಿನೂತನ ಪ್ರಯೋಗಕ್ಕೆ ಮಹಾಲಿಂಗಪ್ಪ ಅವರು ಕೈ ಹಾಕಿದ್ದಾರೆ. ಪ್ರಗತಿಪರ ರೈತರಾದ ಮಹಾಲಿಂಗಪ್ಪ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಮಹಾಲಿಂಗಪ್ಪ ಅವರೇ, ಇಂಥ ಯೋಚನೆ ಹೆಂಗ್ ಬಂತು ನಿಮಗ? ಸರ್, ಏನಂತಂದ್ರೆ ನಾವು ಬೆಲ್ಲ ಅಂತಂದ್ರೆ ಕಬ್ಬಿನಿಂದ ತಯಾರು ಮಾಡ್ತಾ ಇದ್ವಿ. ಅದಕ್ಕೆ ನಾವು ತಮಿಳುನಾಡು ಸೈಡ್ ಹೋದಾಗ ಪಾಮ್ ಜಾಗರಿಯನ್ನು ನೋಡ್ತಾ ಇದ್ವಿ, ಕೊಕೊನಟ್ ಜಾಗರಿಯನ್ನು ನೋಡ್ತಾ ಇದ್ವಿ. ನಮ್ ಸಿಹಿ ಕಡ್ಡಿ ಜೋಳದ ಕಡ್ಡಿಯನ್ನ ನಾವು ಮೂಲ ಪೂರ್ವಜರು ತಿಂತಾ ಇದ್ರು. ಆ ತಿಂತಾ ಇದ್ರೆ ಅದು ರುಚಿ ಇದ್ದಾಗ ತಿಂದಿರ್ತಾರೆ ಅನ್ನುವಂತ ಭಾವನೆಯನ್ನ ತಲೆಯಲ್ಲಿ ಇಟ್ಟುಕೊಂಡು ಈ ಸಿಹಿ ಜೋಳದ ಕಡ್ಡಿಯನ್ನು ತೆಗೆದುಕೊಂಡು ನಾವೊಂದ್ಸರಿ ಎಕ್ಸ್ಪೆರಿಮೆಂಟ್ ಮಾಡೋಣ, ಅದನ್ನ ಪ್ರಯೋಗ ಮಾಡೋಣ ಅಂತ ತಕ್ಷಣ ನಾವು ಸಿಹಿ ಜೋಳದ ಕಡ್ಡಿಯಿಂದ ಬೆಲ್ಲ ತಯಾರು ಮಾಡುವಂತ ಕಾರ್ಯಕ್ರಮಕ್ಕೆ ನಾವು ಕೈ ಹಾಕಿ ಬೆಲ್ಲವನ್ನು ತಯಾರು ಮಾಡಿದ್ವಿ ಸರ್. ಅದು ಬೆಲ್ಲ ಈ ಕಬ್ಬಿನಿಂದ ತಯಾರು ಮಾಡಿದ ಬೆಲ್ಲದಷ್ಟು ಬರಲಿಲ್ಲ, ಕಡಿಮೆ ಬಂತು. ಆದ್ರೆ ಬೆಲ್ಲ ಬಂದು ಸಕ್ಸಸ್ ಆಯ್ತು ಸರ್. ಅದನ್ನ ನಾವು ಲ್ಯಾಬ್ ಟೆಸ್ಟಿಗೆ ಕೊಟ್ಟು ಮಾನವನ ಆರೋಗ್ಯಕ್ಕೆ ಅದು ಉತ್ತಮವಾದಂತ ಆರೋಗ್ಯಕರ ಬೆಲ್ಲ ಅನ್ನುವಂಥದ್ದು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಾಳೆ 8ನೇ ತಾರೀಕಿನ ದಿವಸ ಎಲ್ಲರ ಮುಂದೆ ಅದನ್ನ ಪ್ರಯೋಗ ಮಾಡ್ತಾ ಇದ್ದೀವಿ ಸರ್. ಅಲ್ಲ, ಅಂದ್ರೆ ಸಾಮಾನ್ಯವಾಗಿ ರೈತರು ಅಂದ್ರೆ ವಿಜ್ಞಾನಿಗಳು. ಏನ್ ತಲತಲಾಂತರದಿಂದ ಏನ್ ನಡ್ಕೊಂಡ್ ಬಂದದಲ್ಲ ಕೃಷಿ, ಅದೆಲ್ಲ ಪ್ರಕೃತಿಯಿಂದ ರೈತನ ಹೊಂದಾಣಿಕೆ ಸಂಬಂಧದ ಮೇಲೆ ಅವರೇ ಸ್ವತಃ ಕಂಡುಕೊಂಡು ವಿಜ್ಞಾನಿ ಆದಂತದ್ದು. ಯಾಕಂದ್ರೆ ಯಾರಿಗ್ ಗೊತ್ತಿರಲಿಲ್ಲ ಭತ್ತ ತಿಂದ್ರೆ ನಾವು ಬದುಕ್ತೀವಿ, ಅದನ್ನ ಅಕ್ಕಿ ಮಾಡ್ಕೊಂಡು ತಿನ್ಬೇಕಂತ ರೈತರೇ ಕಂಡಿಡಿದಿದ್ದು. ಅದೇ ರೀತಿ ನೀವು ಮುಂದೆ ಹೊರಡ್ತಾ ಇದ್ದೀರಿ. ಇದನ್ನ ಕಮರ್ಷಿಯಲ್ ಆಗಿ ಯಾವ ರೀತಿ ಯೋಚನೆ ಮಾಡ್ತೀರಿ ನೀವು ಇದನ್ನ ವ್ಯಾಪಾರ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಏನಾಗುತ್ತೆ ಸರ್, ಇಲ್ಲಿವರೆಗೆ ನಾವು ಜೋಳವನ್ನ ನಾವು ಬಳಕೆ ಮಾಡ್ತಿದ್ವಿ, ಮೇವನ್ನ ನಮ್ಮ ಜಾನುವಾರುಗಳಿಗೆ ಬಳಸ್ತಾ ಇದ್ದೀವಿ. ಅವಾಗ ಏನಾಗುತ್ತೆ ಸರ್, ಮೇವನ್ನ ಕೆಲವೊಂದಿಷ್ಟು ಜನ, ಎಲ್ಲರೂ ಇಲ್ಲ, ಕೆಲವೊಂದಿಷ್ಟು ಜನ ರೈತರು ಅದನ್ನ ಮಾರುಕಟ್ಟೆಗೆ ಮಾರ್ತಾ ಇದ್ರು ಮೇವನ್ನ. ಅವಾಗ ಒಂದ್ ಎಕರೆಗೆ ನಮ್ಗೆ 10,000 ರೂಪಾಯಿ ಬರ್ತದೆ ಸರ್. ಇವತ್ತು ಹಸಿ ಕಡ್ಡಿಯನ್ನ ಹಸಿ ದಂಟನ ಜೋಳದ ದಂಟನ ಒಂದು 30,000 ರೂಪಾಯಿಗೂ ಮಾರಬಹುದು ಸರ್. ಅಂದ್ರೆ 10 ಟನ್ ಬೆಳೆಯುತ್ತೆ, 3,000 ರೂಪಾಯಿಗೆ ಒಂದು ಟನ್ ನಾವು ಖರೀದಿ ಮಾಡ್ತಾ ಇದ್ದೀವಿ. ಅಂದ್ರೆ 1 ಎಕರೆ ಹಸಿ ಕಡ್ಡಿಯಿಂದ 30,000 ರೂಪಾಯಿನ ರೈತರು ಜೋಳ ಬಿಟ್ಟು ಇದರಲ್ಲಿ ಲಾಭಾಂಶನ ಗಳಿಸಬಹುದು ಸರ್. ಈ 8ನೇ ತಾರೀಕು ಏನ್ ಮಾಡಕ್ ಹೊರಟ್ರಿ? ಯಾರೆಲ್ಲ ಇರ್ತಾರ ಅವತ್ತು? ಏನ್ ಮಾಡ್ತೀರಿ? ರೈತರಿಗೆ ಏನು ಇನ್ವೈಟ್ ಮಾಡ್ತಾ ಇದ್ದೀರಿ ಸರ್? ನಮ್ಮ ಕರ್ನಾಟಕ ರಾಜ್ಯ ಇರಬಹುದು, ಭಾರತ ದೇಶದಲ್ಲಿ ಇರಬಹುದು, ಅನೇಕ ಪ್ರಗತಿಪರ ರೈತರನ್ನ ಸಂಪರ್ಕಿಸಿದೀವಿ ಸರ್. ಅನೇಕ ಪ್ರಗತಿಪರ ರೈತರು ನಮ್ಮನ್ನು ಸಂಪರ್ಕಿಸಿದ್ದಾರೆ. ಅವ್ರ ಎಲ್ಲರ ಮುಂದಗಡೆ ಜೋಳವನ್ನ ಕಟ್ ಮಾಡ್ತೀವಿ, ಅದರಿಂದ ಕ್ರಶಿಂಗ್ ಮಾಡ್ತೀವಿ, ಅದರಿಂದ ಬಂದಿರತಕ್ಕಂಥ ಜ್ಯೂಸ್ನಿಂದ ಬಾಯ್ಲ್ ಮಾಡಿ ಬೆಲ್ಲ ತಯಾರಿಸುವಂತ ಒಂದು ವಿನೂತನ ಕಾರ್ಯಕ್ರಮ ಸರ್. ಅಂದ್ರೆ ಎಲ್ಲರ ಮುಂದೆ ಲೈವ್ ಆಗಿ ಬೆಲ್ಲ ತಯಾರು ಮಾಡುವಂತದನ್ನ ಮಾಡ್ಲಿಕ್ಕೆ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ ಸರ್. ಸರ್, ನಾವು ಕೃಷಿ ವಿಜ್ಞಾನಿಗಳಿಗೆ ಈಗಾಗಲೇ ಸಂಪರ್ಕ ಮಾಡಿದ್ದೀವಿ ಸರ್. ಅವರಿಗೆ ಇಂಥ ವಿನೂತನ ಕಾರ್ಯಕ್ರಮಗಳಂದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಅಲರ್ಜಿ ಇರುತ್ತೆ ಸರ್. ಅವ್ರಿಗಿಂತ ಅನೇಕ ವಿಜ್ಞಾನಿಗಳ ಕೃಷಿಯ ಬಗ್ಗೆ ಆಸಕ್ತಿ ಇರುವಂತಹ ವಿಜ್ಞಾನಿಗಳೇ ನಮ್ಮಲ್ಲಿ ಬರ್ತಾ ಇದ್ದಾರೆ ಸರ್. ಅವತ್ತು ಈಗ ಇದರಲ್ಲಿ ಅನೇಕ ಸವಾಲುಗಳದಾವ. ಯಾಕಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ಕಟ್ ಮಾಡಬೇಕು, 4-5 ಅವರ್ನಾಗ ಕ್ರಶಿಂಗ್ ಮಾಡಬೇಕು. ಈ ರೀತಿ ಇದನ್ನ ಲಾರ್ಜ್ ಸ್ಕೇಲ್ ಮಟ್ಟದೊಳಗೆ ಮಾಡ್ಬೇಕಂದ್ರೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬಹುದು ಸರ್? ಇದು ಲಾರ್ಜ್ ಸ್ಕೇಲ್ ದಲ್ಲಿ ಮಾಡ್ಬೇಕಂತಂದ್ರೆ ಇದಕ್ಕೆ ಅನೇಕ ಪ್ರಯೋಗಗಳು ಇನ್ನೂ ನಡಿಬೇಕಾಗಿದೆ ಸರ್. ನಾವು ಒಬ್ಬರೇ ಮಾಡಿದ್ರಿಂದ ಆಗುದಿಲ್ಲ. ಸರ್ಕಾರ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದನ್ನ ಕಾರ್ಯಕ್ರಮ ಮುಗಿದ ಮೇಲೆ ಸರ್ಕಾರ ತೆಗೆದುಕೊಳ್ಳುತ್ತೆ. ಪ್ರತಿಯೊಂದು ಈಗ ಜೋಳ ಬೆಳೆಯುವಲ್ಲಿ ಆಲೆಮನೆಗಳು ಇದ್ದಿರಲಿಲ್ಲ ಸರ್. ಕಬ್ಬು ಬೆಳೆಯುವಲ್ಲಿ ಮಾತ್ರ ಆಲೆಮನೆಗಳಿದ್ದು. ಇನ್ನು ಜೋಳ ಬೆಳೆಯುವಲ್ಲಿಯೂ ಆಲೆಮನೆಗಳಾದ್ರೆ ಅಲ್ಲಿ ಇಮಿಡಿಯೇಟ್ ಕಟ್ ಆದ ತಕ್ಷಣ ಅವ್ರ ಊರಲ್ಲೇನೆ ಬೆಲ್ಲ ತಯಾರಕ ಘಟಕಗಳು ನಡೆದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿಯ ರೈತರಿಗೆ ಆರ್ಥಿಕವಾಗಿ ಒಂದು ಸಬಲತೆ ಸಿಗುತ್ತೆ ಸರ್. ಇದು ಕೃಷಿಯ ಜೊತೆಗೆ ರೈತರಿಗೆ ಇತರೆ ಮೂಲ ಅಂತ ಕನ್ಸಿಡರ್ ಮಾಡಬಹುದಾ? ಇದನ್ನ ಮಾಡಬಹುದು ಸರ್. ಆದಾಯವನ್ನು ದ್ವಿಗುಣ ಮಾಡಬಹುದು ಸರ್. ಎಷ್ಟು ಅಂದಾಜು ಎಷ್ಟು ಲಾಭ ಆಗಬಹುದು ಸರ್? ಈ 1 ಎಕರೆ ಹಸಿ ಜೋಳದ ಕಡ್ಡಿಯಿಂದ ಸುಮಾರು 600ರಿಂದ 700 ಕೆಜಿ ಬೆಲ್ಲವನ್ನು ತಯಾರು ಮಾಡಬಹುದು ಸರ್. ಅವ್ರಿಗೆ ಮನೆಗೆ ಬೇಕಾದಂತ ಬೆಲ್ಲನೂ ಅಲ್ಲಿ ಸಿಗುತ್ತೆ, ಜಾನುವಾರುಗಳಿಗೆ ಬೇಕಾದಂತ ಬೆಲ್ಲ ಸಿಗುತ್ತೆ, ಜಾನುವಾರುಗಳಿಗೆ ಬೇಕಾದಂತ ಮೇವು ಸಿಗುತ್ತೆ, ಮಾನವರಿಗೆ ಬೇಕಾದಂತ ಜೋಳನೂ ಸಿಗುತ್ತೆ ಸರ್. ಎಲ್ಲ ಮಲ್ಟಿಪರ್ಪಸ್ ಆಗಿ ಈ ಜೋಳದ ಕಡ್ಡಿಯನ್ನು ಬಳಸಬಹುದು ಸರ್. ಕಬ್ಬು 12 ತಿಂಗಳಿಗೆ ಬರುತ್ತೆ ಸರ್, ಜೋಳ 4 ತಿಂಗಳಿಗೆ ಬರುತ್ತೆ ಸರ್. 2 ಬೆಳೆಗಳಲ್ಲಿ ಬೆಳಿಬಹುದು ಸರ್. ಸೊ ಇದು ಮಹಾಲಿಂಗಪ್ಪ ಅವರು ಅಂತ ಹೇಳುವಂತದ್ದು. ರೈತರು ತಾವು ಮಾಡ್ತಾ ಇರುವಂತ ಕೃಷಿಯ ಜೊತೆಗೆ ಈ ಪ್ರಯೋಗವನ್ನ ಅಳವಡಿಸಿಕೊಂಡಲ್ಲಿ ತಮ್ಮ ಆದಾಯವನ್ನ ಹೆಚ್ಚಿಸಿಕೊಳ್ಳಬಹುದು. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಪ್ರಯೋಗಗಳಾಗಬೇಕು, ಸರ್ಕಾರ ಇದರ ಬೆಂಬಲಕ್ಕೆ ನಿಲ್ಲಬೇಕು ಅನ್ನುವಂತ ಮಾತನ್ನ ಮಹಾಲಿಂಗಪ್ಪ ಹೇಳ್ತಾರೆ. ಕ್ಯಾಮರಾಮನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.